ನಮ್ಮ ಜಿಲ್ಲೆಯಲ್ಲಿ ಯಾರೂ ಹಿಂದೆ ಇರಲಿಲ್ಲ, ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೆವು. ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ನಾಯಕರು ಮುಂದೆ ಬಂದು ಚುನಾವಣೆ ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಅವರೆಲ್ಲರ ಸಹೋದರ, ನಾನು ಒಬ್ಬ ಕಿರಿಯ ಕಾರ್ಯಕರ್ತ, ಈ ಪಾರ್ಟಿಯಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದಂತ, ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನ ಒಂದು ಮಾಡಿ ಕೆಲಸ ಮಾಡಿದಂತ ಕಾರ್ಯಕರ್ತರಿದ್ದಾರೆ. ಅವರ ಮುಂದೆ ನಾವು ತೃಣ ಸಮಾನ. ಹಾಗಾಗಿ ಎಲ್ಲರೂ ಒಟ್ಟಾಗಿ ನಮ್ಮ ಹೆಗಲ ಮೇಲೆ ಈ ಜವಾಬ್ದಾರಿಯನ್ನ ಇಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಒಂದಷ್ಟು ಚ್ಯುತಿ ಬಾರದ ರೀತಿಯಲ್ಲಿ, ನಮ್ಮ ಕಾರ್ಯಕರ್ತರ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ನಮ್ಮ ಜನತೆ ಏನಿದ್ದಾರೆ 1991ರಿಂದ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ, ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಅವರೆಲ್ಲರ ಆಶೋತ್ತರಗಳಿಗೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಅವರೊಬ್ಬ ಸಮರ್ಥ ಜನಪ್ರತಿನಿಧಿಯಾಗಿ ಅವರೆಲ್ಲರ ಆಕಾಂಕ್ಷೆಗಳನ್ನ ಅತ್ಯಂತ ವಿಶ್ವಾಸಭರಿತವಾಗಿ ಮಂಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ. ನಮ್ಮ ಜಿಲ್ಲೆಗೆ ಒಂದು ಸಂತಸದ ಸುದ್ದಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಬ್ಬ ಯುವ ನಾಯಕನನ್ನ ಸಂಸತ್ ಸದಸ್ಯನಾಗಿ ನಮ್ಮ ಪಕ್ಷ ಇವತ್ತು ಕೊಟ್ಟಿದೆ. ಈ ಹೊಸ ಪಕ್ಷದ ಹೊಸ ನಾಯಕನನ್ನ ಕಾಣಲಿಕ್ಕೆ ಎಲ್ಲ ಕಾರ್ಯಕರ್ತರು ಹುಮ್ಮನಸ್ಸಿನಿಂದ ಈಗ ಇರ್ತಾ ಇದ್ದಾರೆ. ಹೊಸ ನಾಯಕನೊಟ್ಟಿಗೆ ಹೊಸ ನಾಯಕತ್ವದ ಅಡಿಯಲ್ಲಿ ಇವತ್ತು ಎಲ್ಲರೂ ದುಡಿಲಿಕ್ಕೆ ಯುವ ಸಮುದಾಯ ಮುಂದೆ ಬಂದಿದೆ. ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಅವರು ಇಳಿತಾರೆ ಇವರು ಬರ್ತಾರೆ ಅಂತ ಹೇಳುವಂಥದ್ದಿಲ್ಲ. ಈ ಸಂತೋಷ, ಒಬ್ಬ ಬ್ರಿಜೇಶ್ ಚೌಟ್ರ ಅಂತ ಯುವಕ ನಮಗೆ ಬೇಕಿತ್ತು ಅಂತ ಹೇಳುವಂತ ಭಾವನೆ ಪ್ರತಿಯೊಬ್ಬ ಯುವಕನಲ್ಲಿ ಮೂಡುವಂಥದ್ದು ಸಹಜ. ಆದರೆ ಇವತ್ತು ಅದನ್ನ ಪಕ್ಷ ಕೊಟ್ಟಿದೆ. ಅದರಿಂದಾಗಿ ನಾವೆಲ್ಲರೂ ಮುಂದಿನ ಚುನಾವಣೆಯಲ್ಲಿ ಅವರನ್ನ ಒಂದು 3 ಲಕ್ಷ ಮತಗಳಿಂದ ಹೆಚ್ಚು ಅವರನ್ನು ಆಯ್ಕೆ ಮಾಡಿ ಅವರನ್ನು ಸಂಸದನಾಗಿ ಕಳಿಸುವಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷದ ಘನತೆ ಗೌರವವನ್ನು ಉಳಿಸುವಂಥದ್ದು ಮತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕೈ ಗಟ್ಟಿ ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದ್ದು. ಅದನ್ನು ನಾವು ಮಾಡ್ತೇವೆ, ಮಾಡಿ ತೋರಿಸ್ತೇವೆ. ಬ್ರಿಜೇಶ್ ಚೌಟ್ರವ್ರನ್ನ 3 ಲಕ್ಷಕ್ಕೆ ಮತಗಳಿಂದಲೂ ಹೆಚ್ಚು ಅಂತರದಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲರಿಗೂ ಇದೆ. ಅದರಿಂದ ನಾವೆಲ್ಲ ಇಳಿದು ಕೆಲಸ ಮಾಡುವಂತದ್ದು ಕೆಲಸಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥದ್ದನ್ನು ಈ ಮೂಲಕ ಹೇಳ್ತಾ ಇದ್ದೆ. ಟಿಕೆಟ್ ತಪ್ಪುವಂಥದ್ದು ಕೊಡುವಂಥದ್ದು ಏನಿಲ್ಲ. ಇವತ್ತು ಪಕ್ಷ ಎಲ್ಲರನ್ನ ಸಮಾನತೆಯಿಂದ ಕಂಡದ್ದು ನಮಗೆ ಕಾಣ್ತದೆ. ಹೆಚ್ಚು ಕಾಲ ಒಬ್ಬರೇ ನಮ್ಮ ಪಕ್ಷದಲ್ಲಿ ಹಾಗಂದ್ರೆ ಒಬ್ಬರೇ ಒಬ್ಬರೇ ಒಬ್ಬ ಜನಪ್ರತಿನಿಧಿಯಾಗಿ ಮುಂದುವರಿಸುವುದಿಲ್ಲ. 2-3 ಟರ್ಮ್ ಆದ ತಕ್ಷಣ ಒಬ್ಬರನ್ನ ಇಳಿಸಿ ಮತ್ತೊಬ್ಬರಿಗೆ ಕೊಡುವಂಥದ್ದು ಸಹಜ. ಇವತ್ತು ನನಗೂ ಕೂಡ ಹಾಗೆ, ನನಗೆ ಬೇಸರ ಏನಿಲ್ಲ. ನಮ್ದು 2 ಟರ್ಮ್ ಆಯ್ತು, 2-3 ಇದರ ಸಲ ಸ್ಪರ್ಧೆ ಮಾಡಿದ್ದೇನೆ, 2 ಸಲ ಆಯ್ಕೆ ಆಗಿ ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದು, ಎಲ್ಲ ಸವಲತ್ತನ್ನು ಪಕ್ಷ ಕೊಟ್ಟಿತ್ತು. ಆ ಪ್ರಕಾರ ನನಗೆ ಬಹಳ ಬೇಸರ ಏನಿಲ್ಲ. ಆದ್ರೆ ನಮ್ಮನ್ನ ಸಂಪರ್ಕಿಸುವರಲ್ಲಿ ಕೊರತೆ ಆಗಿದೆ ಹೊರತು ನಾವು ಯಾವಾಗಲೂ ಹಿಂದೆ ಹೋಗ್ಲಿಲ್ಲ. ಪಕ್ಷದ ಏಳಿಗೆಯನ್ನೇ ಬಯಸುವಂತವ್ರು ನಾವು. ಅದರಿಂದಾಗಿ ಇವತ್ತು ನಾನು ಬಹಳ ಸಂತುಷ್ಟನಾಗಿದ್ದೇನೆ. ಇವತ್ತು ಬ್ರಿಜೇಶ್ ಚೌಟ್ರ ಸಂಸದನಾಗಿ ಸಂಸತ್ನಲ್ಲಿ ಕಾಣಬೇಕು ಅಂತ ಹೇಳುವಂತ ಒಂದು ಹಂಬಲ ನಮ್ಮೆಲ್ಲರಿಗಿದೆ. ಅದು ಇವತ್ತು ನೆರವೇರ್ತದೆ ಅಂತ ಹೇಳುವಂತ ವಿಶ್ವಾಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.